ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ರಾಷ್ಟ್ರ ಪ್ರೇಮಿಗಳ ಜೀವನ ಚರಿತ್ರೆಯ ಕೃತಿಗಳನ್ನು ಪರಿಚಯಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇವತ್ತಿನ ದಿನ ಆಗಸ್ಟ್ 28, 2026 ಶುಕ್ರವಾರದಂದು 163ನೇ ಸಾಹಿತ್ಯ ಕೃತಿಯ ಪರಿಚಯನ ಮಾಡ್ತಾ ಇದ್ದೇನೆ. H.V. ನಾಗರಾಜರಾವ್ ಅವರು ಬರೆದಿರುವಂತ ದಾದಾಬಾಯಿ ನವರೋಜಿ ಅವರ ಕೃತಿಯ ಪರಿಚಯವನ್ನ ಇವತ್ತು ಮಾಡ್ತಾ ಇದ್ದೇನೆ. ದಾದಾಬಾಯಿ ನವರೋಜಿ ಅವರು ಅವರ ಸ್ವಾತಂತ್ರ್ಯ ಹೋರಾಟ ಹಾಗೂ ಸ್ವಾತಂತ್ರ್ಯದ ಭಾರತದ ಒಂದು ಸ್ವಾತಂತ್ರ್ಯ ಪಡಿಸುವ ನಿಟ್ಟಿನಲ್ಲಿ ಅವರು ಹೋರಾಡಿದಂತಹ ವಿಷಯವನ್ನ ಕುರಿತು ಜೀವನ ಚರಿತ್ರೆಯಲ್ಲಿ ದಾಖಲಿಸುವ ಕೆಲಸವನ್ನ H.V. ನಾಗರಾಜರಾವ್ ಅವರು ಮಾಡಿದ್ದಾರೆ. ಈ ಕೃತಿಯನ್ನ ದಾದಾಬಾಯಿ ನವರೋಜಿ ಕೃತಿಯನ್ನ ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಾಶನ ಈ ಕೃತಿಯನ್ನ ಪ್ರಕಟಿಸಿದೆ. 48 ಪುಟಗಳ ಈ ಕೃತಿ 1975ರಲ್ಲಿ ಪ್ರಕಟವಾಗಿದ್ದು, ಪುನರ್ಮುದ್ರಣ 2020ರಲ್ಲಿ ಪುನರ್ಮುದ್ರಣ ಆಗಿದೆ. 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದ್ದು, ಮಕ್ಕಳಿಗಾಗಿನೇ ರಚಿತವಾಗಿರುವಂತಹ ಈ ಕೃತಿ ಸುಂದರವಾದ ಸೊಗಸಾದ ವಿವರಣೆಯೊಂದಿಗೆ ದಾದಾಬಾಯಿ ನವರೋಜಿ ಅವರ ಒಂದು ಕೊಡುಗೆಯನ್ನ ವಿವರಿಸುವ ಕೆಲಸ ಮಾಡುತ್ತದೆ. ಹಾಗೆ ಭಾರತದ ಗೋಖಲೆ ಅವರಿಂದ ಹಿಂದಿನವರಿಂದಲೂ ಸಹ ದಾದಾಬಾಯಿ ನವರೋಜಿ ಅವರನ್ನ ಭಾರತದ ವೃದ್ಧ ಪಿತಾಮಹ ಅನ್ನುವಂತ ಮಾತನ್ನ ಬಿರುದನ್ನ ಅವರಿಗೆ ಕೊಟ್ಟಿದ್ರು. ಹಾಗೆ ದಾದಾಬಾಯಿ ನವರೋಜಿ ಅವರು ಸಹ ಭಾರತವನ್ನ ಬ್ರಿಟಿಷರು ಭಾರತ ದೇಶದ ಸಂಪತ್ತನ್ನ ಕೊಂಡೊಯ್ಯುವ ಮೂಲಕ ಭಾರತದವನ್ನ ಬಡತನ, ಹಸಿರು, ಕ್ಷಾಮವನ್ನ ಹೆಚ್ಚಿಸುವಂತೆ ಮಾಡುವಲ್ಲಿ ಬ್ರಿಟಿಷರು ಮುಖ್ಯ ಕಾರಣ ಅಂತ ನವರೋಜಿ ಅವರು ಬ್ರಿಟಿಷರನ್ನ ದೂರಿದ್ರು. ಹಾಗೂ ಬ್ರಿಟಿಷರ ಕಾರ್ಯವನ್ನ ಅವರು ಧೈರ್ಯವಾಗಿ ಖಂಡಿಸುವಂತ ಕೆಲಸವನ್ನು ಸಹ ಮಾಡಿದ್ರು. ದಾದಾಬಾಯಿ ನವರೋಜಿ ಅವರು ಪಾರ್ಸಿ ದೋರ್ದಿ ಕುಟುಂಬದವರಾಗಿದ್ದು, ನವರೋಜಿ ಪಾಲಂಜಿ ದೋರ್ದಿ ಮತ್ತು ಮಾನೆಕ್ ಬಾಯ್ ಅಂತ ದಂಪತಿಗಳಿಗೆ 1825ರ ಸೆಪ್ಟೆಂಬರ್ 4ರಂದು ಗಂಡು ಮಗು ಜನಿಸ್ತದೆ. ಅದಕ್ಕೆ ನವರೋಜಿ ಅಂತೇಳಿ ದಾದಾಬಾಯಿ ಅಂತ ನಾಮಕರಣ ಮಾಡ್ತಾರೆ. ದಾದಾಬಾಯಿ ಅಂದ್ರೆ ಮಹೋನ್ನತ ವೃದ್ಧ ಅಂತೇಳಿ ಅರ್ಥ ಆಗುತ್ತೆ. ಹಾಗೆ ಭಾರತೀಯ ಮಹಾಕಾಲ ವೃದ್ಧ ಅನ್ನುವಂತ ಬಿರುದನ್ನ ಮಹೋನ್ನತ ವೃದ್ಧ ಅನ್ನುವಂತ ಬಿರುದನ್ನು ಹೊಂದಿರ್ತಾರೆ. ಹಾಗೆ ಅವರು ತುಂಬಾ ಧೈರ್ಯಶಾಲಿಗಳು ಹಾಗೂ ಕುಶಲಮತಿಗಳಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಹಾಗೆ ಒಮ್ಮೆ ಅವರು ದಾದಾಬಾಯಿ ನವರೋಜಿ ಅವರು ಗಾಯಕ್ವಾಡ್ ಮಹಾರಾಜ ಅವರೊಂದಿಗೆ ಮಾತಾಡುತ್ತಿರ್ಬೇಕಾದ್ರೆ, ಮಹಾರಾಜರೇ, ನನ್ನ ಮನೆತನದ ಹೆಸರೇ ದೋರ್ದಿಯನ್ನ ಸುಡಬಹುದು, ಆದರೆ ಹೊಸತನವನ್ನ ಸುಡೆಯಲಾಗೋದಿಲ್ಲ. ಹಾಗೆ ನಾನು ನಿರ್ಧಾರಕ್ಕೆ ಬಂದರೆ ಮುಗಿತು, ಅದನ್ನ ಬದಲಾಯಿಸೋಕ ಆಗುವುದಿಲ್ಲ ಅಂತೇಳಿ ಮಹಾರಾಜರಿಗೆ ಹೇಳುವಂತ ಮಾತಿದು. ಅಂದ್ರೆ ದಾದಾಬಾಯಿ ನವರೋಜಿ ಅವರ ಸಂಕಲ್ಪ ಎಂಥದ್ದು, ಅವರ ಒಂದು ದೃಢ ನಿರ್ಧಾರ ಎಂಥದ್ದು ಅನ್ನುವಂತರ ಬಗ್ಗೆ ಇದು ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಡುತ್ತದೆ. ಹಾಗೆ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಿರುವಂತ ದಾದಾಬಾಯಿ ಅವರು ದೇಶೀಯ ಶಿಕ್ಷಣ ಸಮಿತಿ ಮುಂಬೈಯಲ್ಲಿ ಸ್ಥಾಪಿತವಾಗಿರುತ್ತೆ. ಇಂಗ್ಲಿಷ್ ಮತ್ತು ದೇಶೀಯ ಭಾಷೆಗಳಲ್ಲಿ ಶಿಕ್ಷಣ ನೀಡುವಂತ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಹಾಗೆ ಅವರು ಗುಲ್ಬಾಯಿ ಅನ್ನುವಂತ ಯುವತಿಯೊಂದಿಗೆ ಇವರ ಮದುವೆಯಾಗುತ್ತೆ. ಅಂದಿನ ಬಾಲ್ಯ ವಿವಾಹ ಸಾಮಾನ್ಯವಾಗಿತ್ತು. ಹಾಗಾಗಿ ಅವರ ಗುಲ್ಬಾಯಿ ಅವರಿಗೆ 7 ವರ್ಷ ಪತ್ನಿ ಅನಕ್ಷರಸ್ಥೆ ಆಗಿದ್ದರೂ ಸಹ ಅವರನ್ನ ಮನಸ್ಸನ್ನ ನೋವಾಗುವಂತೆ ನೋಡಿಕೊಳ್ತಾರೆ. ಪತ್ನಿಯನ್ನು ಅಕ್ಷರಸ್ಥೆಯನ್ನಾಗಿ ಮಾಡಿಕೊಳ್ಳಬೇಕಂತೇಳಿ ದಾದಾಬಾಯಿ ಹಲವಾರು ಪ್ರಯತ್ನಗಳನ್ನ ಮಾಡಿ ಅವರನ್ನ ಅಕ್ಷರಸ್ಥೆಯಾಗಿ ಮಾಡ್ತಾರೆ. ಆಕೆ ಪರಿಸ್ಥಿತಿಯಲ್ಲಿದ್ದರೆ ಆಗ ಯಾವ ರೀತಿ ನಡೆದುಕೊಳ್ಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂತ ತರಬೇತಿಯನ್ನ ವಿಷಯವನ್ನ ಹೆಂಡತಿಗೆ ಕೊಟ್ಟು ಆಕೆಯನ್ನ ಗೌರವಿಸುವಂತ ಕೆಲಸವನ್ನ ದಾದಾಬಾಯಿ ಅವರು ಮಾಡ್ತಾರೆ. 1840ರಲ್ಲಿ ದಾದಾಬಾಯಿ ಅವರಿಗೆ ಕ್ಲಿಯರ್ ವಿದ್ಯಾರ್ಥಿ ವೇತನ ದೊರೆತು ತತ್ವಶಾಸ್ತ್ರ, ರಾಜಕೀಯ ಶಾಸ್ತ್ರಗಳ ಅಭ್ಯಾಸವನ್ನ ಮಾಡ್ತಾರೆ. ಹಾಗೆ ಭಾರತದ ಭರವಸೆ ಅಂತೇಳಿ ದಾದಾಬಾಯಿ ನವರೋಜಿಯನ್ನ ಪ್ರೊಫೆಸರ್ ಆರ್ಲ್ ಬಾರ್ ಎಂಬುವರು ಅವರ ವ್ಯಕ್ತಿತ್ವ ಚಿತ್ರಣವನ್ನ ಮಾಡ್ತಾರೆ. 1845ರ ವಿದ್ಯಾರ್ಥಿ ಅವರಿಗೆ ಮುಗಿತತೆ. ಆಗ ಅಧ್ಯಾಪಕರಾಗಿ ದಾದಾಬಾಯಿ ನವರೋಜಿ ಅವರು ಸರ್ ಅರ್ಸ್ಕಿನ್ ಪೆರಿ ಮುಂಬಯಿಯ ಶ್ರೇಷ್ಠ ನ್ಯಾಯಾಧೀಶರಾಗಿದ್ದರು. ಜೊತೆಗೆ ಮುಂಬೈ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಸಹ ಆಗಿದ್ರು. ಇವರು ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನ ಮಾಡಿಕೊಂಡು ಬರ್ರಿ ಅಂತ ಹೇಳ್ತಾರೆ.
ಪದವಿಯನ್ನು ಪಡೆಯುವುದು ಅಷ್ಟು ಸುಲಭವಾಗಿರುವುದಿಲ್ಲ. ಕಲಿತ ಕಾಲೇಜಿನಲ್ಲಿ ಉದ್ಯೋಗ ವೃತ್ತಿಯನ್ನು ಮಾಡ್ತಾರೆ. ಹಾಗೆ ಗಣಿತಶಾಸ್ತ್ರ ಉಪ ಪ್ರಾಧ್ಯಾಪಕರಾಗಿ 2 ವರ್ಷಗಳಲ್ಲಿ ಗಣಿತಶಾಸ್ತ್ರ ಪ್ರಕೃತಿ ವಿಜ್ಞಾನಗಳ ಕಲಿಸುವಂತ ಪ್ರಾಧ್ಯಾಪಕರಾಗಿ ಆಗ್ತಾರೆ. ಪ್ರೊಫೆಸರ್ ದಾದಾಬಾಯಿ ಅವರು ಪ್ರೊಫೆಸರ್ ಆಗಿ ಅಧ್ಯಾಪಕರಾಗಿ ಒಂದು ಉತ್ತಮವಾದ ಹೆಸರನ್ನ ಪಡಿತಾರೆ. ಹಾಗೆ ವಿದ್ಯಾರ್ಥಿಗಳ ಸಾಹಿತ್ಯಿಕ ವಿಜ್ಞಾನ ಸಂಘವನ್ನು ಸ್ಥಾಪಿಸಬೇಕು. ಹಾಗೆ ಜ್ಞಾನ ಪ್ರಸಾರಕ ಮಂಡಳಿಗಳನ್ನ ಸ್ಥಾಪಿಸಿ ಗುಜರಾತ್ ಭಾಷೆಯಲ್ಲಿ, ಇನ್ನೊಂದು ಮರಾಠಿ ಭಾಷೆಯಲ್ಲಿ ಗುಜರಾತಿ ಜ್ಞಾನ ಪ್ರಸಾರ ಮಂಡಳಿ ಭಾಷಣವನ್ನ ಜ್ಞಾನ ಪ್ರಸಾರಕದಲ್ಲಿ ಪ್ರಕಟಿಸ್ತಿರ್ತಾರೆ. ಹಾಗೆ ಪತ್ರಿಕೆಗಳಲ್ಲಿ ಲೇಖನಗಳನ್ನ ಪ್ರಕಟಿಸುವ ಮೂಲಕ ಭಾರತೀಯರು ರಾಷ್ಟ್ರೀಯವಾಗಿ ಜಾಗೃತಿ ಆಗ್ಬೇಕು, ಹಾಗೂ ಭಾರತೀಯರಲ್ಲಿ ಸಂಘಟನೆ ಮನೋಭಾವ ಮೂಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರತೀಯರಲ್ಲಿ ಸಂಘಟನೆಯನ್ನ ಮಾಡುವುದಕ್ಕಾಗಿ ಪತ್ರಿಕೆಗಳನ್ನ ಲೇಖನಗಳನ್ನ ಬರೀತಾರೆ. ಹಾಗೆ ಇಂಗ್ಲೆಂಡ್ನಲ್ಲಿದ್ದಾಗ ಬ್ರಿಟಿಷರಿಗೆ ಯಾವ ರೀತಿ ಹಕ್ಕು ಸ್ವಾತಂತ್ರ್ಯಗಳು ಉಂಟು, ಅದೇ ರೀತಿ ನಮಗೂ ಸಹ ಹಕ್ಕುಗಳು ಸ್ವಾತಂತ್ರ್ಯಗಳು ಭಾರತೀಯರಿಗೆ ದೊರೆಯಬೇಕನ್ನುವಂತ ಆಶಯದೊಂದಿಗೆ ದಾದಾಬಾಯಿ ನವರೋಜಿ ಅವರು ತಮ್ಮ 30ನೇ ವಯಸ್ಸಿನ ಹೊತ್ತಿಗೆ ಮುಂಬೈ ನಗರದ ಸಾಮಾಜಿಕ ಜೀವನದ ಮುಂದಾಳು ಎನಿಸಿಕೊಂಡಿರುವಂತ ರಾಸ್ ಗುಪ್ತಾರ್ ಎನ್ನುವಂತ ಸತ್ಯವಾದಿ ಪತ್ರಿಕೆಯನ್ನ ಜೊತೆಗೂಡಿ ಪ್ರಾರಂಭಿಸ್ತಾರೆ. ಹಾಗೆ ಕರ್ಷಡ್ಜಿ ನರ್ಷರ್ವಾರ್ಜ್ ಖಾಮ್ ಅವರೊಂದಿಗೆ ಪ್ರಾರಂಭಿಸಿ 1851ರಲ್ಲಿ ಪತ್ರಿಕೆ ಪ್ರಾರಂಭವಾದಾಗ ಕೇವಲ 2 ವಾರಗಳಲ್ಲಿ ಆ ಪತ್ರಿಕೆ ಪ್ರಭಾವಶಾಲಿ ಪತ್ರಿಕೆಯಾಗಿ ತುಂಬಾ ಪ್ರಚಾರಯುಕ್ತ ಪತ್ರಿಕೆಯಾಗಿ ಬೆಳೆಯುತ್ತದೆ. ಅದಕ್ಕೆ ಮುಖ್ಯ ಕಾರಣ ದಾದಾಬಾಯಿ ಅವರ ಒಂದು ಲೇಖನಗಳು. ಇನ್ನು ಕಾಮ ಅಂಡ್ ಕೋ ಅವರ ಒಂದು ಇದರಲ್ಲಿ ದಾದಾಬಾಯಿ ನವರೋಜಿ ಅವರು ತುಂಬಾ ಇಂಗ್ಲೆಂಡಿಗೆ ಮತ್ತೊಮ್ಮೆ ಪ್ರಯಾಣ ಬೆಳೆಸ್ತಾರೆ. ಆ ಸಂದರ್ಭದಲ್ಲಿ ಕಾಮ ವ್ಯಾಪಾರ ಸಂಸ್ಥೆ ಲಕ್ಷಾಂತರ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇರ್ತದೆ. ಹಾಗೆ ಅಫೀಮು ಮಾದಕ ವಸ್ತುಗಳನ್ನು ಕಂಪನಿಯವರು ತರಿಸ್ತಿದ್ರು. ಈ ವ್ಯಾಪಾರದಿಂದ ಬರುತ್ತಿದ್ದ ಕಂಪನಿಯ ಲಾಭದಲ್ಲಿ ಪಾಲು ಪಡೆಯಲು ದಾದಾಬಾಯಿ ನವರೋಜಿ ಇಚ್ಛಿಸೋದಿಲ್ಲ. ಹಾಗಾಗಿ ಮುಂಬೈಯ ಪ್ರಧಾನ ಕಚೇರಿಗೆ ಪತ್ರ ಬರೆದು ಕಂಪನಿಯಲ್ಲಿ ಎಷ್ಟು ಪ್ರಯತ್ನಿಸಿದ್ರು ದಾದಾಬಾಯಿ ನವರೋಜಿ ಪಾಲುದಾರಿಕೆಗೆ ರಾಜೀನಾಮೆ ನೀಡಿ ಭಾರತದಕ್ಕೆ ಹಿಂದಿರುಗಿ ಬಿಡ್ತಾರೆ. ನಂತರ ಅವರು ಸ್ವಾತಂತ್ರ್ಯ ಪ್ರಿಯತೆ, ನ್ಯಾಯ ನಿಷ್ಠೆ, ಉದಾರ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಅದೇ ದಾದಾಬಾಯಿ ನವರೋಜಿ ಅವರು 2ನೇ ಬಾರಿಗೆ 1850ರಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ. ವ್ಯಾಪಾರ ಸಂಸ್ಥೆಯ ಮೂಲಕ ಉನ್ನತ ಆಂಗ್ಲ ವ್ಯಾಪಾರಿಗಳ ಒಂದು ಸ್ನೇಹವನ್ನ ಬೆಳೆಸಿಕೊಂಡು ಆ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಹಾಗೆ ಅವರು ಮೈಸೂರಿಗಿನ ಸಂಸ್ಥಾನ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂತ ಸಂದರ್ಭದಲ್ಲಿ ಅದನ್ನ ಖಂಡಿಸಿ ಅದನ್ನ ಮತ್ತೆ ಹಿಂದಿರುಗಿಸಿ ರಾಜರಿಗೆ ಹಿಂತಿರುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಾದಾಬಾಯಿ ನವರೋಜಿ ಅವರ ಆಶಯವಾಗಿತ್ತು. ಹಾಗೆ ಅಂದಿನ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಪತ್ರವನ್ನು ಕೂಡ ಬರೀತಾರೆ. ದಾದಾಬಾಯಿ ನವರೋಜಿ ಅವರು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಶಾಖೆಯನ್ನು ತೆರೆಯಲು ಸಂಚಾರ ಮಾಡ್ತಾರೆ. ಮುಂಬೈ ಪಟ್ಟಣದಲ್ಲಿ ಸಹ ಸಂಚಾರ ಮಾಡ್ತಾರೆ. ಹೀಗೆ ಬರೋಡ ವಿಶ್ವವಿದ್ಯಾಲಯ ಸಂಸ್ಥಾನದಲ್ಲಿ ಅವರು ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 13 ತಿಂಗಳುಗಳ ಕಾಲ ಬರೋಡದ ದಿವಾನರಾಗಿ ಸೇವೆ ಸಲ್ಲಿಸಿ ಸಂಸ್ಥಾನದ ಆಡಳಿತವನ್ನ ಒಂದು ಸುಸ್ಥಿತಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಮುಂದೆ ಮುನ್ಸಿಪಲ್ ಕಾರ್ಪೊರೇಷನ್ ಗೆ ಚುನಾಯಿತರಾಗಿ ಆಗ್ತಾರೆ. ಅವಾಗ ಅವ್ರ ವಯಸ್ಸು ಕೇವಲ 51 ವರ್ಷ. ದೇಶ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡಿರುವಂತವರು ದಿವಾನ್ ಹುದ್ದೆಯನ್ನ ಬಿಟ್ಟು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುತ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ದಾದಾಬಾಯಿ ನವರೋಜಿ ಅವರು ಬಹಳಷ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ, ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗಬೇಕು, ಬ್ರಿಟಿಷರ ಆಡಳಿತವನ್ನ ಭಾರತೀಯರಿಗೆ ಒಪ್ಪಿಸಬೇಕು, ಹಾಗೆ ಭಾರತೀಯರ ಒಂದು ಸ್ವಾತಂತ್ರ್ಯವನ್ನ ಗೌರವಿಸಬೇಕನ್ನುವಂತ ಆಶಯದೊಂದಿಗೆ ದಾದಾಬಾಯಿ ನವರೋಜಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಹಾಗೆ ಭಾರತದಲ್ಲಿ 1904ರ ಹೊತ್ತಿಗೆ ತುಂಬಾ ಸ್ವಾತಂತ್ರ್ಯದ ಜಾಗೃತಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಡುವಂತ ಕಿಚ್ಚು ಹೆಮ್ಮರವಾಗಿ ಬೆಳೆದಿರುತ್ತೆ. ಅಂತಹ ಸಂದರ್ಭದಲ್ಲಿ ದಾದಾಬಾಯಿ ನವರೋಜಿ ಅವರಿಗೆ ವಯಸ್ಸಾಗಿರುತ್ತೆ. ವಯಸ್ಸಿನ ಕಾರಣದಿಂದ ಭಾರತ ಕೊನೆಯದಾಗಿ ಭಾರತಕ್ಕೆ ಹಿಂತಿರುಗಬೇಕು ಅಂತೇಳಿ ಮುಂಬೈ ಅಪೋಲೋ ಬಂದರಿನಲ್ಲಿ ಅವರನ್ನ ಸ್ವಾಗತಿಸಲು ಸಂಭ್ರಮ ಸಿದ್ಧತೆಯನ್ನೆಲ್ಲ ಮಾಡಿಕೊಂಡಿರ್ತಾರೆ. ಆದ್ರೆ ಅನಾರೋಗ್ಯ ಕಾರಣದಿಂದ ನಿಲ್ಲಿಸಿ ಅವರನ್ನು ನೇರವಾಗಿ ಅವರ ಮನೆ ವಾರ್ಸೋವಕ್ಕೆ ಕರೆದೊಯ್ಯಲಾಗುತ್ತದೆ. ದಾದಾಬಾಯಿ ನವರೋಜಿಯ ಮೊಮ್ಮಗಳು ಮೆಹರ್ ಬಾನು ತಾತನ ಶುಶ್ರೂಷೆಯಲ್ಲಿರ್ತಾಳೆ. ಮಗಳು ಮೆನೆಕ್ ಚಾಮರಾಜನಗರದ ಜಾಮ್ನಗರದ ವೈದ್ಯ ವೃತ್ತಿಯನ್ನು ಬಿಟ್ಟು ತಂದೆಯ ಬಳಿಗೆ ಆತ್ಮೀಯವಾಗಿ ಅವಳನ್ನ ಒಡನಾಟವನ್ನ ನೋಡ್ಕೊಂತ ಇರ್ತಾಳೆ. ಹಾಗೆ 1916 ಜೀವಮಾನದ ಕೊನೆಯ ದಿನಗಳಲ್ಲಿ ಒಂದು ಡಾಕ್ಟರ್ ಆಫ್ ಲಾಸ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ವಾರ್ಸೋವ ಅವರ ಯಾತ್ರಾ ಸ್ಥಳವಾಗಿ ಪರಿಣಮಿಸುತ್ತದೆ. ನಂತರ ದಾದಾಬಾಯಿ ನವರೋಜಿ ಅವರು 1917
ಜೂನ್ 30ರಂದು ತಮ್ಮ 92ನೇ ವಯಸ್ಸಿನಲ್ಲಿ ಭಾರತೀಯ ಮಹಾಕುಲ ವೃದ್ಧರೆನಿಸಿಕೊಂಡು ಅದೇ ರೀತಿ ಖ್ಯಾತಿಯನ್ನು ಹೊಂದಿದಂತಹ ದಾದಾಬಾಯಿ ನವರೋಜಿ ಅವರು ತಮ್ಮ ಕೊನೆಯ ಉಸಿರನ್ನ ಜೂನ್ 30, 1917ರಂದು ಕೊನೆಯ ಉಸಿರನ್ನು ಎಳೆಯುತ್ತಾರೆ. ಭಾರತದ ಜಾಗೃತಿಗಾಗಿ ಕಾರಣರಾದವರಲ್ಲಿ ದಾದಾಬಾಯಿ ನವರೋಜಿ ಅವರು ಒಬ್ಬರು. 50 ವರ್ಷಗಳಿಗೂ ಹೆಚ್ಚು ಕಾಲ ಭಾರತೀಯರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕೆ ಕೊಡುಗೆಯನ್ನು ನೀಡಿದ ದಾದಾಬಾಯಿ ನವರೋಜಿ ಅವರು ತಮ್ಮ ದೇಹ ತ್ಯಾಗವನ್ನ ಮಾಡ್ತಾರೆ. ದಾದಾಬಾಯಿ ನವರೋಜಿ ಅವರ ಈ ಕೃತಿ HV ನಾಗರಾಜರಾವ್ ಅವರು ಬರೆದಿರುವಂತ ಇಂಥ ಪುಟ್ಟ ಕೃತಿ ಮಕ್ಕಳು ಓದುವುದರ ಮೂಲಕ ಅವರಲ್ಲಿ ಸಾಹಿತ್ಯ ಪ್ರೇಮ ಹಾಗೂ ದೇಶಭಕ್ತಿ ಹೆಚ್ಚಾಗಕ್ಕೆ ಕಾರಣ ಆಗುತ್ತೆ. ಇಂತಹ ಸಾಹಿತ್ಯ ಕೃತಿಗಳನ್ನ ಎಲ್ಲರೂ ಸಹ ತಮ್ಮ ಗ್ರಂಥಾಲಯದಲ್ಲಿ ಇಟ್ಟುಕೊಂಡು ಓದುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಓದಿನ ಅಭಿರುಚಿ ಹೆಚ್ಚಾಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ಈ ಸಾಹಿತ್ಯ ಕೃತಿಯೊಂದಿಗೆ ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.